ಹನಿಮೂನ್. ಫಸ್ಟು ನಮ್ಮ ಮನೇಲಿ ದುಡ್ಕದಿ ಅದನ್ನ ಬಿಡ್ತಾ ಇದ್ದೆ. ನಾನು ಯಾಕೆ ಹುಟ್ಟಿದ್ವಿ ಅಂತಾನೆ ಯೋಚನೆ ಮಾಡ್ತಾ ಇದ್ದೀನಿ. ಅದೇ ಕ್ಲಾರಿಟಿ ಸಿಕ್ಕಿಲ್ವಾ ನಿಮಗೆ? ಮಕ್ಕಳು ಮಾಡೋ ತಪ್ಪು ಅದು ನನ್ನ ತಲೆಯಲ್ಲಿ ಏನೇನೋ ಓಡ್ತಿದೆ. ಅವಾಗ ಮಕ್ಕಳಿದ್ವಿ, ಇವಾಗ ಕಳ್ಳನ ಮಕ್ಕಳಾಗಿದ್ದೀವಿ. ಬೇಡ, ಇದು ಫ್ಯಾಮಿಲಿ ನೋಡ್ತಾರೆ. ಸೊ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಿ ಟಾಕ್ಸ್. ನಾವಿವತ್ತು ನಮ್ಮ ಜನತೆ ಹತ್ರ ಒಂದಿಷ್ಟು ಫನ್ನಿ ಕ್ವಶನ್ಸ್ನ ಕೇಳೋಕೆ ಹೋಗ್ತಾ ಇದ್ದೀವಿ. ನಮ್ಮ ಜನತೆ ಇದಕ್ಕೆ ಹೆಂಗೆಲ್ಲ ಆನ್ಸರ್ ಮಾಡ್ತಾರೆ ಅಂತ ನೋಡೋದ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದ. ಓಕೆ ಮ್ಯಾಮ್, ಇದೊಂದು ಫನ್ನಿ ಕ್ವಶನು. ಆನ್ಸರ್ ಫನ್ನಿ ಆಗಿರುತ್ತೆ, ಸ್ವಲ್ಪ ಥಿಂಕ್ ಮಾಡಿ ಆನ್ಸರ್ ಮಾಡಿ ಆಯಿತಾ? ಓಕೆ ಮ್ಯಾಮ್, ಇಡೀ ವರ್ಲ್ಡಲ್ಲೇ ತುಂಬ ಚಿಕ್ಕ ಮೂನ್ ಅಂದರೆ ಯಾವುದು ಮ್ಯಾಮ್? ಚಿಕ್ಕ ಮೂನ ಯಾವುದು? ಹನಿಮೂನ್. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಹನಿಮೂನ್ ಅಲ್ಲ, ಬೇರೆ ಇದೆ. ಹನಿಮೂನ್ ಹೆಂಗೆ ಚಿಕ್ಕ ಮೂನ್ ಆಗುತ್ತೆ? ಚಿಕ್ಕು ಮೂನ್ ಯಾವ್ದೆ? ಚಿಕ್ಕು ಮೂನ್ ಅಂತ ಇಡೀ ವರ್ಡ್ ಅಲ್ಲೇ. ಚಿಕ್ಕು ಮೂನ್. ನಂಗೆ ಜನರಲ್ ನಾಲೆಡ್ಜ್ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್. ಗೆಸ್ ಮಾಡಿ, ಆನ್ಸರ್ ತುಂಬ ಈಸಿ ಇದೆ. ನನ್ನ ಮೈಂಡಿಗೆ ಬೇರೆ ಮೂನ್ ಬರ್ತದೆ. ಹೇಳಿ ಹೇಳಿ. ಬೇಡ, ಇದು ಫ್ಯಾಮಿಲಿ ನೋಡ್ತಾರೆ. ನಿಮ್ಮ ಬರೋ ಆನ್ಸರ್ಗೂ ಹೇಳಿ ನೀವು. ಹನಿಮೂನ್ ಹನಿಮೂನ್ ಹನಿಮೂನ್. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಅದಲ್ಲ ಅದಲ್ವಾ? ನೊಕ್ಳು. ಚಿಕ್ಕ ಮೂನ್ ಇರೋದು ಒಂದೇ ಮೂನ್. ಮೂನಲ್ಲಿ ಯಾವ್ದು ಚಿಕ್ಕದಿದೆ? ಇಡೀ ವರ್ಲ್ಡ್ ಅಲ್ಲೇ ಚಿಕ್ಕ ಮೂನ್ ಯಾವುದು ಅಂತ? ಮೂನ್. ಓಕೆ, ಆನ್ಸರ್ ನಾನು ಹೇಳ. ಹೇಳಿ. ಜಾಮೂನ್. ವಾವ್, ಸೂಪರ್. ಹೇಳ ಆನ್ಸರ್ ನಾನೇ. ಜಾಮೂನ್. ಜಾಮೂನ್. ಇದೇನು ಜಾಮೂನ್? ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ಫನ್ನಿ ಕ್ವಶನ್ ಅಂತ. ಜಾಮೂನ್. ಮೂನ್. ಜಾಮೂನ್. ಮೂನ್, ಅದು ಮೂನ್ ಅಲ್ಲ. ಒಂದು ಸೇಮ್ ಇದು ಫನ್ನಿ ಆನ್ಸರ್ ಇರುತ್ತೆ ಮ್ಯಾಮ್. ಇಡೀ ವರ್ಲ್ಡಲ್ಲೇ ತುಂಬ ದೊಡ್ಡ ರೋಪ್ ಅಂದರೆ ಯಾವುದು ಮ್ಯಾಮ್? ರೋಪ. ನನ್ನ ತಲೆಯಲ್ಲಿ ಏನೇನೋ ಓಡ್ತಿದೆ. ಬರೀ ಇಂಥದೆಯಾ? ಅದೇ ಓಡೋದನ್ನ ಹೇಳಿ ಬ್ರೋ. ರೋಪ್. ರೋಪಾ? ಯಾವ್ದಾದ್ರು ಹೆಸರು ರಿಲೇಟೆಡಾ? ಹೆಸರಲ್ಲ, ಸೇಮ್ ಇದು ಔಟ್ ಆಫ್ ಸಿಲೆಬಸ್. ಥಿಂಕ್ ಮಾಡಿದ್ರೆ ಆನ್ಸರ್ ಚೆನ್ನಾಗಿದೆ. ಈಸಿ ಕ್ವಶನ್, ಈಸಿ ಆನ್ಸರ್, ಫನ್ನಿ ಆನ್ಸರ್. ಐ ಥಿಂಕ್ ಗೊತ್ತಾಗ್ತಲ್ವಾ? ಓಕೆ, ಆನ್ಸರ್ ನಾನು ಹೇಳ. ಯುರೋಪ್. ಓಕೆ ಬ್ರೋ, ಯುರೋಪ್. ಯುರೋಪ್. ರೈಟ್ ಆನ್ಸರ್. ಯುರೋಪ್ ಕರೆಕ್ಟ್ ಆನ್ಸರ್ ಮ್ಯಾಮ್. ಸರ್, ಯುರೋಪ್. ಓಕೆ, ದೊಡ್ಡವರಾದ್ಮೇಲೆ ಕೆಲವು ಟೈಮ್ ನಮ್ಗೆ ಅನ್ಸುತ್ತೆ ನಾವು ಚಿಕ್ಕವರಾಗಿದ್ರೇ ಚೆನ್ನಾಗಿರೋದು ಲೈಫು ಅಂತ. ಸೊ ಒಂದು ವೇಳೆ ನೀವು ಏನಾದ್ರು ಚಿಕ್ಕವರಾಗಿ ಇವಾಗಿರೋ ಮೆಚುರಿಟಿ ಮೈಂಡ್ ಸೆಟ್ ಅವಾಗೇ ಇದ್ದಿದ್ರೆ ಏನೆಲ್ಲ ಮಾಡ್ತಾಯಿದ್ರಿ ಬ್ರೋ? ನಾನು ಚಿಕ್ಕವನಾಗಿದ್ದಾಗ ಈಗಿನ ಮೆಚುರಿಟಿ ಏನಾರು ಇದ್ದಿದ್ದರೆ ಯಾವುದೇ ಅಟ್ಯಾಚ್ಮೆಂಟಿಗೆ ನಾನು ಹೋಗ್ತಿರ್ಲಿಲ್ಲ. ಸುಮ್ಮನೆ ಅಟ್ಯಾಚ್ ಆಗಿ ಒಬ್ಬರ ಜೊತೆ ಅದು ನೆಕ್ಸ್ಟು ಮುಂದೆಂದ ಅದೆಲ್ಲ ಅನುಭವಿಸೋಕ್ಕಿಂತ ಸುಮ್ಮನೆ ಇದ್ಬಿಡ್ತಿದ್ದೆ. ಸೊ ಬೇರೆ ಏನು ಈಗಿನ ಏಜಲ್ಲಿ ನನಗೆ ಏನೇನು ಮಾಡ್ಕೊಬೇಕಂತ ಇದ್ದೀನಿ, ಈ ಮೆಚುರಿಟಿ ನನಗೆ ಆ ಏಜಲ್ಲಿದ್ದರೆ ಸೊ ನಾನು ಈಗ ಹೇಗೆ ಜೀವನ ನಡೆಸ್ತಿದ್ದೀನಿ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿರುತ್ತೆ. ಬಟ್ ಬ್ರೋ, ನೀವು ಅಟ್ಯಾಚ್ಮೆಂಟ್ ಹೋಗ್ತಿರಲಿಲ್ಲ ಬ್ರೋ. ಅಟ್ಯಾಚ್ಮೆಂಟಿಗೆ ಹೋಗ್ತಾ ಇರಲಿಲ್ಲ. ಅಂದರೆ ಬ್ರೇಕಪ್ ಏನಾರು ಆಗಿದೆ ಇಬ್ರಿಗೂ? ಇವರು ಒಂದು ಸೈಡ್ ಹೌದು. ಹಾಗಾಗಿ ಅದು ಬಿಟ್ಟು ನೀವೇನು ಮಾಡ್ತಾಯಿದ್ರು ಬ್ರೋ ಅಟ್ಯಾಚ್ಮೆಂಟ್ ಬಿಟ್ಟು? ಅಟ್ಯಾಚ್ಮೆಂಟ್ ಅಂದರೆ ಅದೇ ಈ ಯೋಚನೆ ಮಾಡಿ ಡಿಸಿಷನ್ ಅಂತಿದ್ವಿ ಏನು ಮಾಡಬೇಕು ಅಂತ. ಹಾಗಾಗಿ ಆದರೆ ಅವಾಗ ಚಿಕ್ಕ ಮಕ್ಳು ಇರ್ಬೇಕಾದ್ರೆ ಇರೋ ಇನ್ನೋಸೆನ್ಸು ಇವಾಗಿಲ್ಲ. ಅವಾಗ ಮಕ್ಕಳಿದ್ವಿ, ಇವಾಗ ಕಳ್ಳನ ಮಕ್ಕಳಾಗಿದ್ದೀವಿ. ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ. ಸೊ ಅದೇ ಆ ಇನ್ನೋಸೆನ್ಸು ನಮಗೆ ಎಲ್ಲ ಕಳೆದೋಗ್ಬಿಟ್ಟಿದೆ ಅಂತ. ಆ ಇನ್ನೋಸೆನ್ಸ್ನ ಸರ್ಚ್ ಮಾಡ್ತಾಯಿದ್ರಿ? ಆ ಇನ್ನೋಸೆನ್ಸು, ಆ ಮುಗ್ಧತೆ, ನಮಗೇನು ಅಲ್ಲಿ ಮಣ್ಣಲ್ಲೆಲ್ಲ ಆಟ ಆಡೋಕ್ಕೆ ಆಸೆ ಆಗ್ತಾಯಿತ್ತು. ಇವಾಗ ಆಡ್ಬೇಕಂದ್ರೂ ಜನ ನೋಡಿ ನಗ್ತಾರೆ. ಇದು ಪ್ರಾಬ್ಲಮ್ ಇರುತ್ತೆ ಅಂತ. ನಾನು ಕ್ಲಾಸಿಗೆ ಫಸ್ಟ್ ಬರ್ತಿದ್ದೆ. ಕ್ಲಾಸ್ಗೆ ಫಸ್ಟ್ ಬರ್ತಾಯಿದ್ರಿ ನೀವು? ನಾವು ಅಷ್ಟೇ. ಅವ್ರು ಹೇಳಿ, ನೀವು ಹೇಳಿ ಬರ್ತಾರೆ ಹೇಳಿ. ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊತಿದ್ರಿ. ಚಿಕ್ಕ ವಯಸ್ಸಲ್ಲಿ ತುಂಬ ಕಾಟ ಕೊಟ್ಟಿದ್ರಾ? ಹಾಂ, ಹೌದು. ಓಕೆ ಮ್ಯಾಮ್, ಅದು ಬಿಟ್ಟು ಬೇರೆ ಏನು ಮಾಡ್ತಾರೆ?
ನಾನಾ ಇವಾಗ ಮಾಡಿರೋ ಚಿಕ್ಕ ವಯಸ್ಸಲ್ಲಿ ಮಾಡಿರೋ ತಪ್ಪನ್ನ ಹೋಗ್ಬಿಟ್ಟು ಸರಿ ಮಾಡ್ತಿದ್ದೆ. ಅಂದರೆ ತಪ್ಪನೇ ತುಂಬ ದೊಡ್ಡ ತಪ್ಪು ಮಾಡಿದ್ದೀರಾ? ಅಂಥದ್ದೆಲ್ಲ ಮಕ್ಕಳು ಮಾಡೋ ತಪ್ಪು ಅದು ಅಲ್ವಾ? ಮತ್ತೆ ತಪ್ಪು ಮಾಡಿದ್ದೀರಾ? ನಾರ್ಮಲ್ ಅಂಥದ್ದು. ಇವಾಗ ಒಳ್ಳೆ ಎಜುಕೇಷನ್ ಮಾಡ್ತಾಯಿದ್ದೆ. ಒಳ್ಳೆ ಎಜುಕೇಷನ್ ಇದ್ದರೆ ಲೈಫಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ನೆಕ್ಸ್ಟು ಫ್ಯೂಚರ್ಗೆ. ಅಂದರೆ ನೀವು ಎಜುಕೇಷನ್ ತುಂಬ ಮಿಸ್ ಮಾಡಿದ್ದೀವಿ. ಸೊ ಅದು ಇವಾಗ ರಿಯಲೈಸ್ ಆಗ್ತದೆ ನಿಮಗೆ? ರಿಯಲೈಸ್ ಆಗ್ತಿದೆ. ಅದಿದ್ದರೆ ಲೈಫಲ್ಲಿ ಏನು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಆಪರ್ಚುನಿಟಿನ ಹುಡುಕ್ಬೋದು. ಎಜುಕೇಷನ್ ಇಲ್ಲದೆ ಮಾಡ್ಬೋದು, ಲೈಫು ಲೀಡ್ ಮಾಡ್ಬೋದು. ಬಟ್ ಎಜುಕೇಷನ್ ಈಸ್ ಎ ಬೆಸ್ಟ್ ವೆಪನ್. ಎಲ್ಲರೂ ಕೆಲಸ ಮಾಡ್ತೀನಿ, ನೀನು ಸುಮ್ಮನೆ ಕೂತಿದ್ಯಾ? ಕೆಲಸ ಮಾಡಕ್ಕೆ ಏನಿಲ್ಲ, ಅದಕ್ಕೆ ಸುಮ್ಮನೆ ಕೂತಿದ್ದೇನೆ. ಕೆಲಸ ಇಲ್ವಾ? ಪ್ರತಿಯೊಂದಕ್ಕೂ ಇವತ್ತಿನ ಲೈಫ್ ಸ್ಟೈಲ್ ಹೋಲ್ಸ್ಕೊಂಡ್ರೆ ಇವತ್ತಿನ ನೆಕ್ಸ್ಟ್ ಜನ್ರೇಷನ್ಗೆ ಎಜುಕೇಷನ್ ಇದ್ದರೆ ಅವ್ನು ಎಲ್ಲಿ ಬೇಕಾದ್ರೂ ಹೋಗಿ ಯಾವ ಏನು ಮಾಡಬೇಕು ಅಂದರೆ ಈಗ ಫಸ್ಟು ಅವ್ರು ಕ್ವಾಲಿಫಿಕೇಷನೇ ಕೇಳೋದು. ನೆಕ್ಸ್ಟು ಅವನು ಎಕ್ಸ್ಪೀರಿಯೆನ್ಸು ವರ್ಕು ಅದು ಮಾಡ್ತಾ ಅವನಿಗೆ ನೇಮು ಫೇಮು ಎಲ್ಲ ಅದರಿಂದನೇ ಬರುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ಜನ್ರೇಷನಲ್ಲಿ ಬೇರೆ ಏನು ಬರೋಲ್ಲ. ಹಣ ಆಸ್ತಿ ಅದೆಲ್ಲ ನೆಕ್ಸ್ಟ್ ಫ್ಯೂಚರಲ್ಲಿ ಅದು ಎಜುಕೇಷನ್ ಅನ್ನೋ ವೆಪನ್ ಕರೆಕ್ಟಾಗಿದ್ದು ಅವ್ನ ನಾಲೆಡ್ಜು ಆ ಕರೆಕ್ಟ್ ಏಜ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಂಡ್ರೆ ನೆಕ್ಸ್ಟ್ ಅವ್ನ ಲೈಫ್ ಲಾಂಗ್. ನಿಮ್ಗೆ ಹಂಗಂದರೆ ತುಂಬ ರಿಗ್ರೆಟ್ ಕಾಡಿದೆ ಸರ್ ಎಜುಕೇಷನಿಂದ? ಕಡಿದೆ ತುಂಬ. ಅದು ಒಂದು ವರ್ಕು ಮತ್ತು ಬೇರೆ ನಾವೊಂದು ಜನ್ರೇಷನ್ ನೆಕ್ಸ್ಟ್ ನಾವು ವರ್ಕ್ ಫೀಲ್ಡ್ಗೆ ಹೋದಾಗ ಆ ಫೀಲ್ ತುಂಬ ಕಾಣ್ಬಿಡುತ್ತೆ. ಕೆಲವೊಂದು ಸಿಲೆಬಸ್ ನಮ್ಗೆ ಅರ್ಥ ಆಗೋಲ್ಲ, ವರ್ಕ್ ಮಾಡೋ ಪ್ಲೇಸಲ್ಲಿ ನಮ್ಗೆ ಗೊತ್ತಾಗ್ತಿಲ್ಲ ಅಂದರೆ ಕೆಲವೊಂದು ನಮ್ಗೆ ಎಜುಕೇಷನ್ ಇದ್ದರೆ ತುಂಬ ಚೆನ್ನಾಗಿ ಲೈಫಲ್ಲಿ ಇನ್ನೂ ಮುಂದೆ ಬರ್ಬೋದು. ನೆಕ್ಸ್ಟ್ ಲೆವೆಲ್ಲು ಅಂದರೆ ಹೈ ಲೆವೆಲ್ಗೆ ಹೋಗ್ಬೋದು. ಮನಿ ಸೇವ್ ಮಾಡ್ತಾ ಇದ್ದೆ, ಕೆರಿಯರ್ ಒಳ್ಳೆ ರೀತಿ ಸ್ಟಾರ್ಟ್ ಮಾಡ್ತಾ ಇದೆ ಅನ್ಸುತ್ತೆ. ಅಂದರೆ ಚಿಕ್ಕ ವಯಸ್ಸಲ್ಲಿ ಮನಿ ಏನು ಸೇವ್ ಮಾಡ್ತಾ ಇದ್ದಿಲ್ಲ? ಅದೇ ಮನಿ ಸೇವ್ ಮಾಡಿ ಒಳ್ಳೆ ರೀತಿ ಕೆರಿಯರ್ ಸ್ಟಾರ್ಟ್ ಮಾಡ್ತಾ ಇದ್ದೆ. ಇವಾಗ ತಪ್ಪಾಗಿ ಕೆರಿಯರ್ ಸ್ಟಾರ್ಟ್ ಮಾಡಿ ಕಷ್ಟಪಡೋದಕ್ಕೆ ಬದಲು ಅವಾಗಲೇ ಯೋಚನೆ ಮಾಡಿ ಒಳ್ಳೆ ಕೆರಿಯರ್ ಸ್ಟಾರ್ಟ್ ಮಾಡ್ಬೋದಾಯ್ತು. ನಾನು ಯಾಕೆ ಹುಟ್ಟಿದ್ವಿ ಅಂತಲೇ ಯೋಚನೆ ಮಾಡ್ತಾ ಇದ್ದೀನಿ. ಅದೇ ಕ್ಲಾರಿಟಿ ಸಿಕ್ಕಿಲ್ವ ನಿಮಗೆ? ಯಾಕಿದ್ದೀವಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಚಿಕ್ಕವ್ರು ಇರ್ಬೇಕಾದ್ರೆ ದೊಡ್ಡವರಾಗಬೇಕು ಅಂತ ಆಸೆ ಬರುತ್ತೆ, ದೊಡ್ಡವ್ರು ಇರ್ಬೇಕಾದ್ರೆ ಚಿಕ್ಕವರು. ಸೊ ಯಾರಿಗೂ ಮೈಂಡ್ ಸ್ಟೇಬಲ್ ಆಗಿ ಇರೋಕ್ಕೆ ಚಾನ್ಸೇ ಇಲ್ಲ. ಇವಾಗ ನಿಮ್ಗೆ ಯಾವ ಥರ ಇದೆ ಸಿಚುವೇಶನ್? ಇವಾಗಿರೋದು ಹಂಗೆ ಇರಲಿ ಅಂತ ಗೋ ವಿತ್ ಫ್ಲೋ ಅಂತ ಕರೆಕ್ಟಾಗಿದೆ. ಓಕೆ ಸಾಕು. I would have not choose BTech first. ಪ್ರಾಪರ್ ಕೆರಿಯರ್ಗೆ ಏನು ಬೇಕಾಗಿತ್ತೋ ನನಗೆ ಏನು ಮಾಡಬೇಕಿತ್ತೋ ಅದನ್ನು ಮಾಡ್ತಿದ್ದೆ. ನಾಟ್ ದಿಸ್. ಯಾ ಅಂದರೆ ಇದನ್ನ ಸೆಲೆಕ್ಟ್ ಮಾಡಿದ್ಯಾರು? ನಾನೇ. ಯಾ ಅಂದರೆ ನಿಮ್ಮ ಪೇರೆಂಟ್ಸ್ ಯಾವ್ದು ಕೊಟ್ಟಿದ್ರು ಚಾಯ್ಸ್ ನಿಮಗೆ? ಲೈಕ್ ದೇ ವಾಂಟೆಡ್ ಮೀ ಟು ಬಿಕಮ್ ಜಡ್ಜ್ ಲೈಕ್ ದಟ್. ಹಾಗಿದ್ರೆ ಒಳ್ಳೆ ನ್ಯಾಯ ಕೊಡ್ತಾ ಇದ್ರು ಎಲ್ರಿಗೂ. ಯಾ ಓಕೆ ಸರ್, ಅವಾಗ ಏನಂತಂದರೆ ಇವಾಗ ಮುಂಚೆ ಚಿಕ್ಕವರಾಗಿರ್ತಿದ್ವಿ ಅಂದರೆ ಅವಾಗ ಅಷ್ಟೊಂದು ಅರಿವಿರ್ತಿರ್ಲಿಲ್ಲ. ದೊಡ್ಡವರಾದ್ಮೇಲೆ ಸ್ವಲ್ಪ ಬುದ್ಧಿ ಬಂದಮೇಲೆ ಸ್ವಲ್ಪ ಅರಿವಾಗಿದೆ. ಆವಾಗ ಚಿಕ್ಕವರಿದ್ದಾಗ ಒಂದು ಸ್ವಲ್ಪ ಬುದ್ಧಿ ಇದ್ದಿದ್ರೆ ಏನು ಬೇಕಾದ್ರೆ ಪಡ್ಕೊಳ್ಬೇಕಾದ್ರೆ ನಾವು ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು ಅಷ್ಟೇ. ಎಂಜಾಯ್ಮೆಂಟ್ ಅನ್ನೋದು ಅವಾಗ ಟೈಮ್ ಸ್ಪೆಂಡ್ ಮಾಡಿರೋ ವಯಸ್ಸಲ್ಲಿ ಬರೋ ಎಂಜಾಯ್ಮೆಂಟು ದೊಡ್ಡ ವಯಸ್ಸಲ್ಲಿ ಬರೋಲ್ಲ. ಅಂದರೆ ಮ್ಯಾಮ್ ನೀವೇನು ಮಾಡ್ತಾಯಿದ್ರಿ? ನಾನು ಅಷ್ಟೊಂದು ಐಡಿಯಾ ಇಲ್ಲ, ಬಟ್ ಆ ಮೂಮೆಂಟ್ ಅಂದರೆ ಇವಾಗಿರೋ ಮೆಚುರಿಟಿ ಮೈಂಡ್ ಏನಾರ ಒಂದು ವೇಳೆ ಆಗಿದ್ದಿದ್ರೆ ಏನೆಲ್ಲ ಮಾಡ್ತಾಯಿದ್ರಿ ಮ್ಯಾಮ್? ಮೇ ಬಿ ಎಕ್ಸ್ಟ್ರಾರ್ಡಿನರಿ ಏನಾರು ಒಂದು ಮಾಡ್ಬೋದಿತ್ತು. ಚಿಕ್ಕವರಿದ್ದಾಗ ಬುದ್ಧಿ ಇರಲ್ಲ, ಅದೇ ಚಂದ ಇರುತ್ತೆ. ಸುಮ್ಮನೆ ಈ ನಾನು ಕೇಳ್ತಾ ಇರೋದು ಇವಾಗಿರೋ ಮೆಚುರಿಟಿ ಮೈಂಡು ಆ ಚಿಕ್ಕ ವಯಸ್ಸಲ್ಲಿ ಇದ್ದಿದ್ರೆ ಏನು ಮಾಡ್ತಾಯಿದ್ರಿ? ಕಾನ್ಸಂಟ್ರೇಟ್ ಆನ್ ಎಜುಕೇಷನ್ ಕೇರ್ಫುಲಿ. ಇಂಜಿನಿಯರಿಂಗ್ ತಗೊತಿರ್ಲಿಲ್ಲ. ಯಾಕೆ ಮ್ಯಾಮ್? ಯಾಕೆ ತುಂಬ ಕಷ್ಟ ಇದೆಯಾ? ಕಷ್ಟ ಅಂತ ಅಲ್ಲ, ಲೈಕ್ ಏನೋ ಮಾಡಾದ್ಮೇಲೆ ಸ್ಯಾಟಿಫೈ ಆಗಿರಲ್ಲ ಕೋರ್ಸ್ ಅನ್ನೋ ಥರ. ಇಂಜಿನಿಯರಿಂಗ್ ತಗೊಂಡ್ಮೇಲೆ ಅದನ್ನ ಬಿಟ್ಟು ಇನ್ನೆಲ್ಲ ಮಾಡಿರ್ತೀವಿ ನಾವು. ಅದಕ್ಕೆ ಅಂದರೆ ಪೇರೆಂಟ್ಸ್ ಒತ್ತಾಯದಿಂದ ಇಂಜಿನಿಯರಿಂಗ್ ತೊಗೊಂಡಿದ್ದೆ ಇಲ್ಲ ನಿಮ್ಮ ಇಷ್ಟಕ್ಕೆ? ನಂಗೆ ತಗೊಂಡಿರೋದು. ಇಂಜಿನಿಯರಿಂಗ್ ಚೂಸ್ ಮಾಡ್ತಿರ್ಲಿಲ್ಲ ಮ್ಯಾಮ್. ಆಲ್ಮೋಸ್ಟ್ ಎಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಸಿಗ್ದವರು ಇವತ್ತೆಲ್ಲ ಇದೇ ಆನ್ಸರ್ ಹೇಳ್ತಾ ಇದ್ದಾರೆ, ಏನಕ್ಕೆ? ಅಂದರೆ ತುಂಬ ಪ್ರೆಷರ್ ಇರುತ್ತೆ, ಅಷ್ಟೊಂದು ಸ್ಟಡೀಸ್ ಓದಬೇಕಿರುತ್ತೆ ಅಲ್ಲ. ಸೊ ಅಂದರೆ ನೀವೇ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಇಂಜಿನಿಯರಿಂಗ್? ನಾನೇ ಸೆಲೆಕ್ಟ್ ಮಾಡಿರೋದು. ನಿಮ್ಮ ಮನೆಯವ್ರು ಯಾವುದು ಯಾರು ಫೋರ್ಸ್ ಮಾಡಿಲ್ಲ. ನಾನು ಅಲ್ಲ, ನಿಮ್ಮ ಮನೆಯವ್ರದ್ದು ಒಂದು ಐಡಿಯಾ ಇರುತ್ತೆ, ನನ್ನ ಮಗಳಿಗೆ ತೊಗೊಂಡಿರೋ ಚೆನ್ನಾಗಿರೋದು ಅಂತ, ಆ ಥರ ಇತ್ತು. ಬಟ್ ಯಾರು ಫೋರ್ಸ್ ಏನು ಮಾಡಿರಲಿಲ್ಲ, ಬಟ್ ನಾನೇ ತೊಗೊಂಡಿರೋದು ಇಂಜಿನಿಯರಿಂಗ್. ಮ್ಯಾಮ್ ನೀವೇನು ಮಾಡ್ತಾಯಿದ್ರಿ? ನನಗೆ ಐಡಿಯಾ ಇಲ್ಲ. ಇವಾಗ ಏನು ಮಾಡ್ತಾ ಇದ್ನೋ ಅದೇ ಮಾಡ್ತಾ ಇದ್ದೆ. ಅದೇ ಏನು ಆಗಿದ್ದಾಗ ಅಂದರೆ ಅವಾಗ ಇನ್ನೊಂದು ಸ್ವಲ್ಪ ಯಾರು ಏನೋ ಬೈತಾ ಇರಲಿಲ್ಲ ಅಲ್ವಾ. ಸೊ ಇಲ್ಲ ಬರೋ ಕೆಲಸ ಎಲ್ಲ ಮಾಡ್ಬೋದು. ಬರೋ ಕೆಲಸ ಅಲ್ಲ ಅಂದರೆ ಏನು? ಇವಾಗ ಏನು ಐ ಮೀನ್ ಅವಾಗ ತುಂಬ ರೆಸ್ಟ್ರಿಕ್ಷನ್ ಇರ್ತಾಯಿತ್ತು. ಚಿಕ್ಕವರಿದ್ದಾಗ ಆಚೆ ಹೋಗಂಗಿಲ್ಲ, ಇದಿಲ್ಲ ಅಂತ. ಫಸ್ಟ್ ಆಫ್ ಆಲ್ ಚಿಕ್ಕವರಿದ್ದಾಗ ಮಾಡ್ತಾರೆ, ಇವಾಗ ಚಿಕ್ಕವ್ರು ಮಾಡ್ತಾ ಇಲ್ವಲ್ಲ, ಲವ್ ಅದು ಇದು ಸೇಮ್ ಥಿಂಗ್. ಅದನ್ನ ಮಾಡ್ತಾಯಿದ್ರಾ? ಲವ್ ಮಾಡ್ತಾ ಇರಲಿಲ್ಲ. ಅವಾಗ ಮೆಚುರಿಟಿ ಇದ್ದಿದ್ದರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಚೈಲ್ಡ್ಹುಡ್ನ ಎಂಜಾಯ್ ಮಾಡ್ಬೋದಿತ್ತು. ಫಸ್ಟು ನಮ್ಮ ಮನೇಲಿ ದುಡ್ಕದೆ ಅದನ್ನ ಬಿಡ್ತಾ ಇದ್ದೆ. ಅಂದರೆ ಈಗ ದುಡ್ಡು ಕದೀತಾ ಇದ್ದೀರಾ ಬ್ರೋ?
10 ರೂಪಾಯಿ 20 ರೂಪಾಯಿ ಹಾಲು ತಗೋಬಾ ಅಂತ ಕೊಟ್ಟರೆ ನಮ್ಮಮ್ಮ ನಾವು 2 ರೂಪೀಸ್ 3 ರೂಪೀಸ್ ಚೇಂಜ್ನ ಕೊಡ್ತಾ ಇರಲಿಲ್ಲ ವಾಪಸ್ಸು, ಅದನ್ನ ಹಂಗೆ ಜಾಬಲ್ಲಿ ಇಟ್ಕೊಬಿಡ್ತಾ ಇದ್ದೆ. ಸೊ ಅದರಿಂದ ತುಂಬ ಕಲ್ತ್ವಿ, ಜನ ಹೆಂಗೆ ನೋಡ್ತಾರೆ ನಮ್ಮನ್ನ 3 ರೂಪೀಸ್ 4 ರೂಪೀಸ್ ಅವಾಗ ನಮಗೆ ದೊಡ್ಡ ಮ್ಯಾಟರ್ ಆಗಿರ್ಬೋದು. ಬಟ್ ಇವಾಗ ಅದು ಏನು ಹೆಂಗೆ ನೋಡ್ತಾರೆ ಜನ ಅಂತ ಗೊತ್ತಾದ್ಮೇಲೆ ಅದನ್ನ ಮಾಡಬಾರ್ದಾಗಿತ್ತು ಅನ್ನಿಸ್ತಾ ಇದೆ ಇವಾಗ. ಸೊ ನೋಡಿದ್ರಲ್ಲ ನಮ್ಮ ಜನತೆ ಹೆಂಗೆಲ್ಲ ಆನ್ಸರ್ ಮಾಡಿದ್ರು ಅಂತ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಯಾವ ಪಾರ್ಟೆಲ್ಲ ಇಷ್ಟ ಆಯ್ತು ಅಂತ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ. ಮತ್ತೆ ಮುಂದೆ ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.